ನಾವು ದೂರ ಆಗಿದ್ದು ಬರೋದು ಲೇಟ್ ಆಯಿತು. ಅದಕ್ಕೆ ನಾವೆಲ್ಲ ಕೂತ್ಕೊಂಡೆಲ್ಲ ಚರ್ಚೆ ಮಾಡಿದ್ವಿ. ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿ ಆಮೇಲೆ ಮೇಡಮ್ ಬರ್ದಂಗೆ ಕಾದ್ವಿ. ಬಟ್ ಇವತ್ತಿನ ನಾವು ಚರ್ಚೆಯಲ್ಲಿ ಭಾಳಷ್ಟು ಮುಖ್ಯವಾದ ಅಂಶಗಳನ್ನು ಕಂಡಿದ್ದೀವಿ. ಹಿಂದೆ ಹೋರಾಟಗಾರರಿಗೆ ಏನೆಲ್ಲ ನೋವಾಗ್ತವೆ, ಆ ನೋವಿಂದ ನಾವು ಯಾವ ಥರ ಪಾರಾಗ್ಬೋದು, ಅಂದರೆ ನಾವು ಒಂದು ವಿಚಾರಗಳನ್ನು ಇಟ್ಕೊಂಡು ಹೋದಾಗ ಮುಂದೆ ಏನೆಲ್ಲ ತೊಂದರೆಗಳಾಗ್ಬೋದು ಅನ್ನೋದನ್ನು ಮೇಡಮರು ಅವರ ಒಂದು ಅನಿಸಿಕೆ, ಅವ್ರಿಗೆ ಆಗಿರುವಂಥ ಅನುಭವದ ಆಧಾರದ ಮೇಲೆ ನಮ್ಮೆಲ್ಲರಿಗೂ ಕೂಡ ಒಂದು ನ್ಯಾಯಬದ್ಧವಾದ ರೂಟಲ್ಲಿ ಹೋಗ್ರಿ, ಕಾನೂನುಬದ್ಧ ಹೋಗ್ರಿ, ನೀವೇನೇ ಮಾಡಿದ್ರು ನ್ಯಾಯ ನಿಮ್ಮ ಪರವಾಗಿ. ಆದರೆ ಈಗಿನ ಭ್ರಷ್ಟಾಚಾರದ ಅಡಿಯಲ್ಲಿ ನಾವು ವಿರೋಧವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಭ್ರಷ್ಟಾಚಾರಿಗಳು ನಮ್ಮನ್ನು ಫೇಸ್ ಮಾಡೋದು, ನಮ್ಮನ್ನು ನೋಟನೇ ಬೇರೆ ಇರ್ತೈತಿ. ಅವರು ಕಾನೂನು ಪ್ರಕಾರ ಮಾನವ ಮೊಕದ್ದಮೆ ಇರ್ಬೋದು, ಕೆಲವೊಂದು ನಮ್ಮನಿಗೆ ಬೇರೆ ಬೇರೆ ಥರದ್ದು ಮೇಡಮರಿಗೆ ಹೆಂಗೆ ಅವರು ಜೀವ ಉಳಿದ್ರದೇ ಒಂದು ದೊಡ್ಡ ಅದ್ಭುತ ಸಾಹಸ. ಪಕ್ಕದಾಗಿದ್ದಾರೆ, ಇಬ್ಬರು ಸತ್ತೋಗಿದ್ದಾರೆ, ಮೇಡಮರು ಬದುಕಿದ್ದಾರೆ ಅಂದರೆ ಅವರಿಗೆ ಎಂತೆಂಥ ನೋವುಗಳು ಬರ್ತವೆ ಸನ್ನಿವೇಶದಲ್ಲಿ. ಆ ಥರ ಇವತ್ತು ಸೇರಿರೋದ್ರಿಂದ ನಾವು ಇಷ್ಟೆಲ್ಲ ಬರುವಂಥ ನೋವುಗಳನ್ನು ಯಾವ ರೀತಿ ಪಾಲನೆ ಮಾಡ್ಕೋಬೇಕು, ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿದ ಮೇಡಮರಿಗೂ ಮತ್ತು ಇವತ್ತು ಇಲ್ಲಿ ಸೇರಿದ ಜನಪರ ಹೋರಾಟ ಸಮಿತಿ ಹಾಗೂ ಪತ್ರಕರ್ತರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಹೊಂದಾಣಿಕೆ ಕಾರ್ಯಕ್ರಮ ಮುಗಿಸ್ತೇನೆ.